ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ರೆಂಟಿಸ್ನ ಹುದ್ದೆಗಳು ಖಾಲಿ ಇವೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತೀರಾ ಅಂತ ಹೇಳಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ SBIನ ಜೂನಿಯರ್ ಅಸೋಸಿಯೇಟ್ನ ಹುದ್ದೆಗಳು ಖಾಲಿ ಇದ್ದು, ಅಂದರೆ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ಈ ಹುದ್ದೆಗೆ ಆಗಸ್ಟ್ 6ನೇ ತಾರೀಕಿಂದ ಈ ಹುದ್ದೆಗೆ ಅಪ್ಲೈ ಮಾಡುವುದಾಗಿದ್ದು, ಆಗಸ್ಟ್ 26ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಸ್ಟೇಟ್ ವೈಸ್ನಲ್ಲಿ ವೇಕೆನ್ಸೀಸ್ ನೋಡೋದಾದರೆ ಮೊದಲನೇದಾಗಿ ಗಾಂಧಿನಗರದಲ್ಲಿ 220 ವೇಕೆನ್ಸೀಸ್ ಇದ್ದಾವೆ. ಅಮರಾವತಿಯಲ್ಲಿ 310, ಬೆಂಗಳೂರಲ್ಲಿ 270, ಭೋಪಾಲ್ನಲ್ಲಿ 100 + 220, ಒಟ್ಟು 320 ವೇಕೆನ್ಸೀಸ್. ಮತ್ತು ಭುವನೇಶ್ವರ್ನಲ್ಲಿ 190, ಛತ್ತೀಸ್ಗಢ್ನಲ್ಲಿ 138, ಚಂಡೀಸ್ಗಢ್ನಲ್ಲಿ 29, 68 + 37 ಹಾಗೆ 177, ಚೆನ್ನೈನಲ್ಲಿ 380. ಹೀಗೆ ವೇಕೆನ್ಸೀಸ್ ಖಾಲಿ ಇದ್ದು ಒಟ್ಟು ನಿಮಗೆ 5180 ವೇಕೆನ್ಸೀಸ್ ಖಾಲಿ ಇದ್ದಾವೆ. ಹಾಗೆ SC ST PWBD ಜನರಲ್ ಕ್ಯಾಟಗರಿ ಇವರಿಗೆಲ್ಲ ರಿಸರ್ವೇಷನ್ ಕೂಡ ಇದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋಂಥ ಅಭ್ಯರ್ಥಿಗೆ ಮಿನಿಮಮ್ 20 ವರ್ಷ ಇರಬೇಕಾಗಿದ್ದು, ಮ್ಯಾಕ್ಸಿಮಮ್ 28 ವರ್ಷ ಆಗಿರೋವಂಥ ಒಳಗಡೆ ಇರುವಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದೆ. ಅದರಲ್ಲಿ OBC ಕ್ಯಾಟಗರಿಗೆ ಆದರೆ 3 years, SC ST ಆದರೆ 5 years, PWBD ಜನರಲ್ ಆಗಿ EWS ಆದರೆ 10 years, OBC ಆದರೆ 13 years, SC ST ಆದರೆ 15 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾಯಿದೆ. ಹಾಗೆ ಎಕ್ಸ್ ಸರ್ವಿಸ್ಮ್ಯಾನ್ ಹಾಗೆ ಡಿಸೇಬಲ್ ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಿಗೆ ಅಪ್ ಟು 50 yearsವರೆಗೂ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಡೈವರ್ಸ್ ಹಾಗೆ ವುಮೆನ್ ಹಾಗೆ ಜುಡಿಷಿಯಲಿ ಸಪ್ರೇಟೆಡ್ ಫ್ರಮ್ ಹಸ್ಬೆಂಡಿಂದ ದೂರ ಇರುವಂಥ ಕ್ಯಾಂಡಿಡೇಟ್ಗಳಿಗೆ ಕೂಡ ಅಪ್ ಟು 35, 38, 40 years ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಟ್ರೈನಿಡ್ ಅಪ್ರೆಂಟಿಸ್ SBI ಏನಾದರೂ ಅಂಥ ಅಭ್ಯರ್ಥಿಗಳಾದರೆ ಜನರಲ್ ಕ್ಯಾಟಗರಿಗೆ 1 year, OBCಗಾದರೆ 1 year, 4 year, SC STಗಾದರೆ 6 year. ಇದು ಬಂದು PWBD. ಜನರಲ್ EWSಗಾದರೆ 11 years, SC STಗಾದರೆ 16 yearsವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾಯಿದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋವಂಥ ಅಭ್ಯರ್ಥಿಗಳು ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗಿರುತ್ತೆ, ಅಥವಾ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಇನ್ ರೆಕಗ್ನೈಸ್ ಸಚ್ ಎ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ಈಕ್ವಲೆಂಟ್ ಮುಗಿಸಿರೋಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಪ್ಲಸ್ ಯಾರು ಗ್ರ್ಯಾಜುಯೇಷನ್ನ ಫೈನಲ್ ಇಯರ್ ಸೆಮಿಸ್ಟರ್ ಅಥವಾ ಫೈನಲ್ ಇಯರ್ ಮಾಡ್ತಿದ್ದೀರೋ ಅಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಇರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಅದು ಬಂದು 100 ಮಾರ್ಕ್ಸ್ಗೆ ಇದು ನಿಮಗೆ 1 hour ಎಕ್ಸಾಮಿನೇಷನ್ ಟೈಮ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಅಬಿಲಿಟಿ ಮತ್ತು ರೀಸನಿಂಗ್ ಅಬಿಲಿಟಿ ಬಗ್ಗೆ ನಿಮಗೆ ಕ್ವೆಶನ್ಸ್ ಇರುತ್ತೆ. ಇದು ಬಂದು 1 hour ಟೈಮ್ ಇದ್ದು ರಾಂಗ್ ಆನ್ಸರ್ ನೀಡಿದಲ್ಲಿ 0.25 ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡ್ತಾರೆ. ಎರಡನೇದಾಗಿ ಮೇನ್ ಎಕ್ಸಾಮ್ ಇದಾಗಿದ್ದು, ಮೇನ್ ಎಕ್ಸಾಮ್ ಬಂದು ನಿಮಗೆ 200 ಮಾರ್ಕ್ಸ್ಗೆ ಇದು ಜನರಲ್ ಫೈನಾನ್ಸ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಹಾಗೆ ರೀಸನಿಂಗ್ ಅಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಇರುತ್ತೆ. ಈ ಎಕ್ಸಾಮ್ ಮುಗಿಸೋಕ್ಕೆ ನಿಮಗೆ 2 hours 40 minutesವರೆಗೂ ನಿಮಗೆ ಟೈಮ್ ಅನ್ನೋದು ಸಿಗುತ್ತೆ. ಇದಕ್ಕೂ ಕೂಡ 0.25 ಮಾರ್ಕ್ಸ್ನ ರಾಂಗ್ ಆನ್ಸರ್ ಇಂಡಿಯಾದಲ್ಲಿ ಡಿಡಕ್ಟ್ ಕೂಡ ಮಾಡ್ತಾರೆ. ಹಾಗೆ
ಮೇನಾಗಿ ನಿಮಗೆ ಹಿಂದಿ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕ್ವಶನ್ಸ್ ಅನ್ನೋದಿರುತ್ತೆ. ಅದು ಬಿಟ್ಟರೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಕೂಡ ನಿಮಗೆ ಕ್ವಶನ್ಸ್ ಪೇಪರ್ ಅನ್ನೋದು ಸಿಗುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ನಿಮಗೆ ಒಟ್ಟು 33 ಸ್ಟೇಟ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದು ಸಿಗುತ್ತೆ. ಅದರಲ್ಲಿ ನಿಯರ್ ಇರೋವಂಥ ಸೆಂಟರ್ಸಲ್ಲಿ ನೀವು ಹೋಗಿ ಎಕ್ಸಾಮ್ನ ಕಂಪ್ಲೀಟ್ ಮಾಡೋದಾಗಿರುತ್ತೆ. ಇನ್ನು ಫೈನಲ್ ಇದೆಲ್ಲ ಆದಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಬಂದು ನಿಮಗೆ ನಿಮ್ಮದು ಎಲಿಜಿಬಿಲಿಟಿ ಬಗ್ಗೆ ಫೈನಲ್ ವೆರಿಫಿಕೇಷನ್ ಇರುತ್ತೆ. ಅದಾದಮೇಲೆ ಸ್ಪೆಸಿಫಿಕ್ಕಾಗಿ ಲೋಕಲ್ ಲ್ಯಾಂಗ್ವೇಜ್ನ ಟೆಸ್ಟ್ನ ಬಗ್ಗೆ ನಿಮ್ಮನ್ನ ಚೆಕ್ ಮಾಡ್ತಾರೆ. ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ನ 10th ಅಥವಾ 12th ನೀವು ಅಲ್ಲಿನ ಫಸ್ಟ್ ಲ್ಯಾಂಗ್ವೇಜಾಗಿ ನೀವು ತೊಗೊಂಡಿರ್ಬೇಕಾಗಿರುತ್ತೆ. ಇನ್ನು ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ ಮಂತ್ನಲ್ಲಿ ನಿಮಗೆ ಎಕ್ಸಾಮ್ ಅನ್ನೋದಿರುತ್ತೆ. ಮೇನ್ ಎಕ್ಸಾಮ್ ಬಂದು ನಿಮಗೆ ಅಕ್ಟೋಬರ್ ಮಂತ್ನಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಡೇಟ್ನೆಲ್ಲ ನಿಮಗೆ ವೆಬ್ಸೈಟಲ್ಲಿ ನಿಮಗೆ ತಿಳಿಸ್ತಾರೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆದ್ರಪ್ಪ ಅಂತಂದರೆ ನಿಮಗೆ ಮೊದಲನೇದಾಗಿ ಮಿನಿಮಮ್ ಸ್ಯಾಲ್ರಿ ಬಂದು 24,000 ಇರುತ್ತೆ. ಮ್ಯಾಕ್ಸಿಮಮ್ 64,000ವರೆಗೂ ನಿಮಗೆ ಪೇಮೆಂಟ್ ಅನ್ನೋದು ಇದ್ದು ಇದು ಫ್ರೆಷರ್ಸ್ಗಾಗಿರುತ್ತೆ. ಮತ್ತು 26,000 ಬಂದು +2 ಅಡ್ವಾನ್ಸ್ ಇಂಟಿಗ್ರೇಟ್ಮೆಂಟ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಇದಿರುತ್ತೆ. ಇದು ಬಿಟ್ಟು ಎಮ್ಯುಲೇಷನ್ಮೆಂಟ್ನ ಮಾಡಿರೋವಂಥವ್ರಿಗೆ ಅಂದರೆ ಕ್ಲಾರಿಫಿಕೇಟ್ ಎಂಪ್ಲಾಯಿ ಮೆಟ್ರೋ ಲೈಕ್ ಮುಂಬೈ ಈ ರೀತಿ ಕೆಲಸ ಮಾಡ್ತಿರೋವಂಥವ್ರಿಗಾದರೆ ಪರ್ ಮಂತ್ಗೆ 46K ಅಂದರೆ 46,000ವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದು ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC ST ಮತ್ತು PWBD ಈ ಅಭ್ಯರ್ಥಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಜನರಲ್ ಮತ್ತು OBC EWS ಕ್ಯಾಂಡಿಡೇಟ್ಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈಯನ್ನು ಮಾಡುವಂಥ ಅಭ್ಯರ್ಥಿಗಳು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.sbi.com ಈ ಒಂದು ವೆಬ್ಸೈಟಲ್ಲಿ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಥವಾ bank.sbi. ಈ ಒಂದು ವೆಬ್ಸೈಟಲ್ಲಿ ಕೂಡ ನೀವು ಹೋಗಿ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡ್ಬೇಕಾದ್ರೆ ಫಾರ್ಮ್ ಫಿಲ್ಅಪ್ ಮಾಡ್ಬೇಕಾದ್ರೆ ಏನಾದರೂ ನಿಮಗೆ ಡೌಟ್ ಇತ್ತಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿರೋಂಥ ಫೋನ್ ನಂಬರ್ಗೆ ಬೆಳಗ್ಗೆ 10 ರಿಂದ 5 ಗಂಟೆ ಒಳಗಡೆ ಬ್ಯಾಂಕ್ ವರ್ಕಿಂಗ್ ಡೇಸಲ್ಲಿ ಕಾಲ್ ಮಾಡ್ಬೋದಾಗಿರುತ್ತೆ. ಅಥವಾ ಇಲ್ಲಿ ಕಾಣಿಸ್ತಿರೋಂಥ ಮೇಲ್ಗೆ ಕೂಡ ನೀವು ಎಂಕ್ವೈರಿಯನ್ನು ಮಾಡ್ಬೋದಾಗಿರುತ್ತೆ. ಒಂದು ವೇಳೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಸಬ್ಮಿಟ್ ಆಗಲಿಲ್ಲ ಅಂದರೆ ಮತ್ತೆ ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿ ನೀವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಇನ್ನು ನಿಮಗೆ ಎಕ್ಸಾಮ್ ಸೆಂಟರ್ಸ್ ಬಂದು ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನಿಮಗೆ ಒಟ್ಟು 45 ಸ್ಟೇಟ್ಗಳಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದು ಇರುತ್ತದೆ. ಅಲ್ಲಿನಲ್ಲಿ ಯಾವ್ಯಾವ ಪ್ಲೇಸ್ ಅನ್ನೋದನ್ನ ನೀವೇ ವಿಡಿಯೋನ ಕ್ಲೀನಾಗಿ ಪಾಸ್ ಮಾಡಿ ನೋಡ್ಕೊಳ್ಳಿ. ಅಥವಾ ಆಲ್ ಟಿಕೆಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ, ಕ್ಲೀನಾಗಿ ನೋಡ್ಕೊಳ್ಳಿ. ಅಪ್ಲೈ ಮಾಡುವಂಥವ್ರು ಹ್ಯಾಂಡ್ ರೈಟಿಂಗ್ ಸಿಗ್ನೇಚರ್ ಮತ್ತು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ನೂ ಕೂಡ ಸ್ಕ್ಯಾನ್ ಆಗಿರೋವಂಥ ಡಾಕ್ಯುಮೆಂಟ್ನೇ ಸಬ್ಮಿಟ್ ಮಾಡಿ. ಕ್ಲಾರಿಟಿ ಚೆನ್ನಾಗಿರುತ್ತೆ. ಇನ್ನು ಇವತ್ತು ವಿಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಏನೋ ಡೌಟ್ ಇದ್ರಪ್ಪ ಅಂದರೆ ಕಾಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋಂಥ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.